ಇಲ್ಲಿ ಅಲ್ಲ ನೀವು ಐಡಿ ಕಾರ್ಡ್ ತರಿಸ್ಬೇಕು. ಇಲ್ಲ ಹಾಕ್ಬೇಕು ಸರ್, ಟ್ಯಾಗ್ ಹಾಕ್ಬೇಕು. ಇವರು ಬಂದಿಲ್ವಾ ಮೇಡಮ್? ಇವರು ಸರ್ಕಾರದ ಸುತ್ತೋಲೆಗಳನ್ನೇ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರ ಅಂದ್ರೆ ಯಾವ ಲೆಕ್ಕ? ಡೇವಿಡ್ ದೊರೆ ಸ್ವಾಮೀಜಿ ಇಲ್ವಾ? ಅಟ್ಲೀಸ್ಟ್ ಹಳೆದಾದ್ರೂ ಹಾಕಬೇಕಲ್ಲ ಇವರು. ADLR ಇವ್ರು ಬಂದಿಲ್ಲ ಅವ್ರೆ? ಬರ್ತಾರೆ, ಇನ್ನೂ ಬಂದಿಲ್ಲ ನೋಡಿ. ಇವರು ದಯವಿಟ್ಟು ಇದು ಹಾಕಿ ಟ್ಯಾಗ್ ಔಟ್ ಸೋರ್ಸ್ ನೀವು ನೋಡಿ. ಎಷ್ಟು ಟೈಮ್? ಎಷ್ಟು ಟೈಮ್ ಆಗಿದೆ? 11:15. ಇನ್ನೂ ADLR ನೀವು ಹೆಂಗ್ ನಡ್ಕೋತೀರಾ ಹಾಗೆ ನಿಮ್ಮ ಸ್ಟಾಫ್ಗಳು ಯಾರು ಹಾಕೊಳ್ಳಿ. ಇದೆಲ್ಲ ಆದೇಶಗಳು ನೀವು ಪಾಲಿಸಿದ್ರೆ ಇದಕ್ಕೆ ಮುಖ್ಯ ಅಲ್ವಾ? ನೀವು ಪಾಲಿಸಿದ್ರೆ ದಯವಿಟ್ಟು ಅದೆಲ್ಲ ಸರಿಯಾಗಿ ಪಾಲನೆ ಆಗ್ಬೇಕು. ಬೇರೆ ಕೆಲಸಗಳಂತೂ ಬೇರೆ ಬೇರೆ ನಡೀತಾ ಇದೆ. ಇದಾ ಒಂದು ಏಡಿಯಲ್ಲ ನೀವೇನಾ? ನಮಸ್ಕಾರ ಸರ್. ಈಗ ಒಂದು ಬೇರೆ ಇದ್ರು ಇದ್ರೆ ಹೇಗೆ? ಈಗ ಒಂದು ಶ್ರೀರಾಮನ ಹಳ್ಳಿ ಸರ್ವೆ ನಂಬರು ಬೇರೆ ಕೊಟ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡಿ. ನಿಮ್ಗೆ ಗೊತ್ತಿರೋ ಯಾರು? 92/94. ಈಗ ಒಂದು ಪಾಯಿಂಟ್ ನಮ್ಗೆ ಹೇಳ್ಬಿಡಿ. ಈಗ ಸರ್ವೆ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿರ್ತೀರಾ, ಸರ್ವೆ ಮಾಡ್ತೀವಿ ನೋಟಿಸ್ ಕೊಟ್ಟಿರ್ತೀರಾ. ನೋಟಿಸ್ ಕೊಟ್ಟಾದ್ಮೇಲೆ ಯಾರೋ ಬೆಳಿಗ್ಗೆ ನಿಮ್ಗೆ ಯಾರೋ ಒಂದು ಅರ್ಜಿ ಹಾಕ್ತಾನೆ ಸರ್ವೆ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು. ಅದು ಸರ್ಕಾರಿ ಗೋಮಾಳನ ಸರ್ಕಾರಿ ಜಾಗ, ಅದಕ್ಕೆ ನಿಮ್ ಸರ್ವೇರ್ ಹೇಳಿದಾರೆ ನಮ್ಗೆ ತಕರಾರು ಅರ್ಜಿ ಬಂದ್ಬಿಟ್ಟಿದೆ, ನಾವ್ ಇವತ್ತು ಮಾಡಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬರ್ತಾರೆ. ವಾಪಸ್ ಬಂದು ಅಂದ್ರೆ ಅಲ್ಲಿ ಬಂದು ವಾಪಸ್ ಬರ್ತಾರೆ. ಸೊ ಈ ತರದ್ದು ಯಾವ್ದಾದ್ರು ಒಂದು ನಿಯಮ ನಿಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಲ್ಯಾಂಡ್ ರಿಲೇಟೆಡ್ ತಕರಾರಂತಿ ಬಸ್ಸು ಅಂತಂದ್ರೆ ಇವಾಗ ನೀವೇ ಒಂದು ಗೌರ್ಮೆಂಟ್ ಲ್ಯಾಂಡ್ ಯಾವ್ದೋ ಒಬ್ರು ಏನೋ ಕೇಳಿರ್ತಾರೆ, ಲೀಗಲ್ಲ ಇಲ್ಲೀಗಲ್ಲ ನನಗೂ ಗೊತ್ತಿರಲ್ಲ ನಿಮ್ಗೂ ಗೊತ್ತಿರಲ್ಲ, ನಿಮ್ ಗಮನಕ್ಕೆ ಕಂಡು ಬಂದಿರುತ್ತೆ, ಏನೋ ಒಂದು ಒತ್ತುವರಿ ಮಾಡ್ಕೊಂಡು ಇವ್ರೇನೋ ಮಾಡ್ತಾರೆ, ತಕರಾರು ನೀವೇ ಕೊಟ್ಟಿರ್ತೀವಿ. ಈ ಕೇಸ್ ಜನರಲ್ ಆಗಿರ್ತೀವಿ. ಸೊ ಆ ಪೇಪರ್ ನನ್ನ ಗಮನಕ್ಕೂ ಇರಲ್ಲ, ಮತ್ತೆ ಅದ್ರ ಗ್ರಾಂಟ್ ಡೀಟೇಲ್ಸ್ ಮತ್ತೊಂದು ನಮ್ಮ ಹತ್ರ ಇರಲ್ಲ. ಗೌರ್ಮೆಂಟ್ ಲ್ಯಾಂಡ್ ಕಂಪ್ನಿ ಡೀಟೇಲ್ಸ್ ತಹಸೀಲ್ದಾರ್ ಆಫೀಸಲ್ಲಿ ಇರುತ್ತೆ. ಆ ಕಾರಣಕ್ಕೆ ಅರ್ಜಿ ತಕರಾರು ಎರಡು ಇಟ್ಬಿಟ್ಟು ತಹಸೀಲ್ದಾರ್ ಫಾರ್ವರ್ಡ್ ಮಾಡೋದು ಅನ್ವಾಯಿತು. ನನ್ನ ಪಾಯಿಂಟ್ ಇದು ತುಂಬಾ ಸಿಂಪಲ್ ಆಗಿದೆ. ಏನ್ ಗೊತ್ತಾ, ಈಗ ನೀವು ಆಲ್ರೆಡಿ ಈ ಸುತ್ತಮುತ್ತ ಇರೋರಿಗೆ ನೋಟಿಸ್ ಕೊಟ್ಟಿದ್ದೀರಾ, ಇದರ ಸಭೆಗೆ ಇವತ್ತು ದಿನ ಬರ್ತಾ ಇದೀವಪ್ಪ 5 ದಿನ ಅಂತ ಅಂದ್ಬಿಟ್ಟು, ಓಕೆನಾ? ಸೊ ಆ ದಿನ ಬರುವಾಗ ಬೆಳಿಗ್ಗೆ ಯಾವ್ದೋ ಒಂದು ಅರ್ಜಿ ಬರ್ತದೆ, ಹಿಂಗೆ ಇದರ ಅಂತ ವಾಟ್ಸಪ್ ಅಲ್ಲ, ವಾಟ್ಸಪ್ ಒಂದು ಅರ್ಜಿ ಬರುತ್ತೆ. ಅಂದ್ರೆ ನಾನು ಸರ್ಕಾರಿ ಮೊದಲು ನನಗೆ ಸೋಚಿಕೆ ಏನಂದ್ರೆ, ಸರ್ಕಾರಿ ಅಧಿಕಾರಿಗಳು ವಾಟ್ಸಪ್ ಅಲ್ಲಿ ಇಷ್ಟೊಂದು ಮುತುವರ್ಜಿ ವಹಿಸಿ ವಾಟ್ಸಪ್ ಅರ್ಜಿಗೆ ಇಷ್ಟೊಂದು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾರ ಬಂದು, ಅದಾದ್ಮೇಲೆ ಈ ತರ ಬಂದ್ರೆ ಅದು ಏನು ಬೋರ್ಡ್ ತಕರಾರಲ್ಲ, ಅದು ಇನ್ನೊಂದಲ್ಲ, ಇದಕ್ಕೆ ಅದು ಅನ್ವಯಿಸಲ್ಲ. ಸಾಮಾನ್ಯ ತಕರಾರು ಯಾರೋ ಒಬ್ಬ ಮಾಡ್ಬೇಡಿ ಅಂತ ಕೊಟ್ರೆ ಅದನ್ನ ಕೇಳಕ್ ನೀವು ಅವನ ಕೈಗೊಂಬೆನೋ ಅದು ಇನ್ನೊಂದು ಮತ್ತೊಂದು ಅಲ್ಲ. ಇದು ನೀವು ಸರ್ಕಾರಿ ಸೇವಕರು, ಸರ್ಕಾರಿ ಸಾರ್ವಜನಿಕರ ಇದಾಗಿ ಮಾಡ್ಬೇಕಾಗಿರುವಂತದ್ದು. ಸೊ ಈ ಸಮಯದಲ್ಲಿ ಇಮಿಡಿಯೇಟ್ ಆಗಿ ವಾಟ್ಸಪ್ ಬಂದಂತ ಅರ್ಜಿನ ಪರಿಶೀಲಿಸಿ ಕರೀರಿ ಅವರಿಗೆ, ದಯವಿಟ್ಟು ಭಾನುಪ್ರಕಾಶ್ ಫೀಲ್ಡ್ ಅಲ್ಲಿ ಇದಾರೆ. ನೀವು ಒಂದು ಕೆಲಸ ಮಾಡಪ್ಪ, ಮಧ್ಯಾಹ್ನ ವ್ಯಕ್ತಿ ಬರ್ತಾರೆ, ಏನ್ ಹೆಸರು ನಿಮ್ದು? ವಾಟ್ಸಪ್ ಮಾಡಿದ್ರೆ ರಜೆ ಇದೆ, ಕರೆಕ್ಟ್? ಆಯ್ತು, ಅಡ್ಡಿಲ್ಲ. ಅವ್ರ ಈಗ ಬರ್ತಾನೆ ಇನ್ನೊಂದು ಅವರ್ 2 ಅವರ್ ಬರೋದು ಬೇರೆ. ಈಗ ಇದೇನಾಗುತ್ತೆ, ಕರ್ತವ್ಯ ಲೋಪ ಆಗುತ್ತೆ. ಅಲ್ಲ, ಒಂದ್ ನಿಮಿಷ, ನಾನು ಅವ್ರ ಫೋನಲ್ಲಿ ಮೆಸೇಜರ್ ಹೇಳಿದ್ದೆ, ನಾನು ರಜೆ ಇದ್ದೀನಿ ಒಟ್ಟು ನೋಡ್ತೀನಿ ಅಂತ ಹೇಳಿ. ಸರ್ವೇರ್ ಬನ್ನಿ, ನೀವು ಬನ್ನಿ, ನನ್ ಕೇಸ್ ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಈಗೇನಾಗುತ್ತೆ, ನಾನು ನೀವು ಕೂತ್ಕೊಂಡು ಇದನ್ನ ಮಾತಾಡಕ್ ಆಗಲ್ಲ. ಒಂದು ನಂದು ಪಾಯಿಂಟ್ ಇಷ್ಟೇ, ಏನಾದ್ರೂ ಇರ್ಲಿ ಸರ್, ಅದು ಏನಾದ್ರೂ ಇರ್ಲಿ, ಅದು ನೀವು ಆಮೇಲೆ ಪರಿಶೀಲನೆ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ. ನಾನ್ ಕೇಳ್ತಾರದು ಇಷ್ಟೇ, ವೆರಿ ಕ್ಲಿಯರ್ ಸಿಂಪಲ್ ಥಿಂಗ್ ಏನಂದ್ರೆ, ಈ ತರ ಮಾಡೋದಕ್ಕೆ ಬರುತ್ತಾ? ಯಾವ ಒಂದು ವಾಟ್ಸಪ್ ಅರ್ಜಿಯನ್ನ ಇದು ಆಹ್ವಾನ ತಗೊಂಡು ಅದಕ್ಕೆ ಕಡ್ತಾ ನೋಡ್ತೀನಿ, ತಕರಾರು ಏನ್ ಬಂದಿದೆ, ಇವ್ರು ಏನ್ ಆಫರ್ ಕೊಟ್ಟಿದ್ದಾರೆ, ಫೈಲ್ ನೋಡಿ ನಾನು ಮಾತಾಡ್ತೀನಿ. ಅಲ್ಲ ಸರ್, 6 ದಿವಸ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಬಂದ್ಮೇಲೆ ಅವ್ರ ಕೆಲಸನ ಅವ್ರು ಮಾಡ್ಬೇಕಾ ಬೇಡವಾ?
ತಕರಾರು ಅರ್ಜಿ ಅವತ್ತು ಬೆಳಗ್ಗೆ 10 ಗಂಟೆಗೆ ಸೃಷ್ಟಿ ಆಗೈತೆ ಅನ್ನೋದಾದ್ರೆ ಯಾವ ಮಟ್ಟಕ್ಕೆ ಇದು? ನೀವು ಹೇಳ್ತಾ ಇದ್ರೆ ಕಡತಗಳು ನೋಡ್ಬೇಕು ಅಂತ 6 ದಿವಸದಿಂದ ಕಡತಗಳು ನೋಡಿರ್ಲಿಲ್ವಾ ಹಂಗಾದ್ರೆ ಅಂತ? ದೇಹದಲ್ಲಿ ಈಗ ನಾವ್ ಹೇಳ್ತಾ ಇರೋದು ನಮ್ಮ ಪ್ರಶ್ನೆ ಇಷ್ಟೇ, ಹಿಂಗ್ ಮಾಡ್ಲಿಕ್ಕೆ ಬರುತ್ತಾ? ಮತ್ತೆ ದಯವಿಟ್ಟು ಈಗ ಅವ್ರಿಗೆ ಫೋನ್ ಗೇಮ್ ತಗೊಂಬೋದಾ? ಇದೆ ನಾವು ಲೈವ್ ಅಲ್ಲಿ ಇರ್ಲಿ. ಏನಾಗಿದೆ, ಇವರು ನನಗೆ ವಾಟ್ಸ್ಆಪ್ ಮಾಡಿದ್ರು, ಕರೆಕ್ಟ್ ಮಾಡಿದ್ರು. ಒಂದ್ ನಿಮಿಷ, ಅವರು ನನಗೆ ಫಿಸಿಕಲ್ ಫೈಲ್ ಬೆಳಿಗ್ಗೆ ಬಂದ ತಕ್ಷಣ ನಾನು ಇವ್ರದೇನೆ ನೋಟ್ ಮಾಡ್ಕೊಂಡಿದ್ದೀನಿ, ತಗೊಂಬಾ ಅಂತ ಹೇಳಿದೀನಿ. ಕೋರ್ಟ್ ರಿಲೇಟೆಡ್ ಕೇಸ್ ಅಟೆಂಡ್ ಮಾಡಕ್ ಅಡ್ಗೆನಹಳ್ಳಿಗೆ ಹೋಗಿದ್ದಾರೆ, ವಿತಿನ್ ಬರ್ತಾರ ಅವರು. ಸೂಪರ್ವೈಸರ್ಗೆ ಕರ್ಸ್ ನಾನು ಹೇಳಿದೀನಿ, ನಿಮ್ದೇ ಫೈಲ್ 1 hour ಬರ್ತಾರ ಅವರು. ಸರ್ ನೋಡಿ, ಫಿಸಿಕಲ್ ಫೈಲ್ ನೋಡ್ಬಿಟ್ಟೆ ಆದಷ್ಟು ಬೇಗ ಸರ್ ನಮ್ಗೆ ಒಂದು ಡೇಟ್ ಅಲರ್ಟ್ ಮಾಡಿ, ಡೇಟ್ ಅಲರ್ಟ್ ಮಾಡಿ ಇದರಲ್ಲಿ ಅಲ್ಲಿ ಇದ್ ಮಾಡಿದ್ರೆ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾನು ಲೈವಟ್ ಅಲ್ಲೆಲ್ಲ ಕೆಲಸ ಮುಗ್ದಿದೆ ಸರ್. ನಾನು ಇದನ್ನ 4 ತಿಂಗಳಿಂದ ಪ್ರೊಸೆಸಿಂಗ್ ಬಂದಿಲ್ಲ ಸರ್. ಇದು ಆಲ್ರೆಡಿ ಈ ಫೈಲ್ ಪೆಂಡಿಂಗ್ ಇಕ್ಕಿದ್ದಾರೆ. ಪೆಂಡಿಂಗ್ ಇಕ್ಬಿಟ್ಟು ಶನಿವಾರ ಭಾನುವಾರ 2 ದಿವಸನೂ ಕಾಂಕ್ರೀಟ್ ಹಾಕಿದ್ದಾರೆ. ಸೋಮವಾರ ಬೆಳಗ್ಗೆ ಇವ್ರ ಕೈಗೆ ಫೈಲ್ ಹೋಗಿದೆ ಸರ್. ಕೆಲಸ ಮುಗಿಯೋರು ಫೈಲ್ ಮೂನೇ ಆಗಿಲ್ಲ ಸರ್. ಆಲ್ರೆಡಿ ನೋಡಿ ಸರ್, ಅವರು ಅಬ್ಜೆಕ್ಷನ್ ಇನ್ನೊಂದು ಪಾಯಿಂಟ್ ಇದೀನಿ ಸರ್. ಈಗ ಸರ್ಕಾರ ನೀವು ಹೇಳಿದ್ದು ಸರ್ಕಾರಿ ಜಮೀನುಗಳು ನಿಮ್ಮ ಅಧೀನಕ್ಕೆ ಬರೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಹೌದಾ? ಪೇಪರ್ ನಮಗೆ ತಹಶೀಲ್ದಾರ್ ಇಂದ ಬಂದಿರುತ್ತೆ. ಸೊ ಆ ಪೇಪರ್ ಮೇಲೆ ಏನಿರುತ್ತೋ ಸಹಾಯಕ ನಿರ್ದೇಶಕರಾಗಿ ನಿಮ್ಮ ಏನ್ ಸರಹದ್ದು ಪರಿಧಿ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ನೀವು ಹೇಳಿದ್ದು ನೀವೊಂದು ಪಾಯಿಂಟ್ ಹೇಳಿದ್ರಿ, ನನಗೆ ಸರ್ಕಾರಿ ಇದು ನನ್ನ ಪರಿಧಿಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು. ಸರ್ಕಾರಿ ಲ್ಯಾಂಡ್ ರಿಲೇಟೆಡ್ ಏನೇ ಬಂದ್ರು ಪೇಪರ್ ತಹಶೀಲ್ದಾರ್ ಇಂದ ಬಂದಿರುತ್ತೆ ನಮಗೆ. ನಮ್ಮ ತಾಲೂಕಾ ಸರ್ವೇರ್ ಹೋಗಿ ಅಟೆಂಡ್ ಮಾಡ್ತಾರೆ. ಒಂದ್ ನಿಮಿಷ, ತಾಲೂಕಾ ಸರ್ವೇರ್ ಹೋಗಿ ಅಟೆಂಡ್ ಮಾಡ್ತಾರೆ. ಅದರಲ್ಲಿ ತಕರಾರು ಮತ್ತೊಂದು ಬಂತು ಅಂತಂದ್ರೆ ನಾವು ತಹಶೀಲ್ದಾರ್ ಇಂದ ಪೇಪರ್ ಬಂದಿರೋ ಕಾರಣಕ್ಕೆ ಯಾರಿಂದ ಬಂದಿರುತ್ತೋ ಅವ್ರಿಗೆ ವಾಪಸ್ ಹಾಕಿರ್ತೀವಿ. ಬಂದಿರೋ ಅರ್ಜಿ ಮತ್ತೆ ತಕರಾರು ಕೊಟ್ಟು ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ನಮ್ಗೆ ನಿರ್ದೇಶನ ಕೊಡಿ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಹತ್ರ ಬಂದು ಅರ್ಜಿ ರೈಸ್ ಆಗಿರೋದಿರಲ್ಲ. ಈಗ ಇದು ಕಡತಗಳು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಈಗ ಬರ್ಲಿ. ಈಗ ನಾನು ಅದಕ್ಕೆ ನೀವು ಬಂದಿದ್ದೀನಿ, ನಾನು ಆಲ್ರೆಡಿ ಆ ವ್ಯಕ್ತಿಗೆ ಹೇಳಿದ್ದೀನಿ ಫೈಲ್ ಏನಿಲ್ಲ ಅದು ಸರ್ವೇರ್ ತಗೊಂಡ್ಬನ್ನಿ ಅಂತ. ಸರ್ವೇರ್ಗೂ ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೀನಿ. ಲಕ್ಕಿಲಿ ನೀವು ಜೊತೆ ಏನ್ ಗೊತ್ತಾ, ಇದು ಮೊದಲನೇ ಬಾರಿ ನಾವು ಇದನ್ನೆಲ್ಲ ನೋಡ್ತಿಲ್ಲ. ಒಂದ್ ಪಾಯಿಂಟ್, ಇದು ಉದ್ದಕ್ಕೂ ಸರಮಾಲೆಗಳನ್ನೇ ನೋಡ್ಕೊಂಡ್ ಬರ್ತೀವಿ ನಾವು. ನಿಮ್ಗೆ ಇದನ್ನೆಲ್ಲ ನೋಡಿ 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 ಇವೆಲ್ಲ ನಮ್ಗೆ ಏನಾಗ್ಬಿಟ್ಟಿದೆ, ಬೇಸರ ಬಿಟ್ಟಿದೀವಿ ಒಂದ್ ರೀತಿಲಿ. ಈಗ ಅವ್ರ ಪಾಪ ಅವರು 90% ಇದನ್ನ ಹಾಕೊಂಡು ನೌಕರಿ ಹಾಕೊಂಡು 8 ಜನ ತಹಸೀಲ್ದಾರ್ ಓಡೋಗ್ಬಿಟ್ಟಿದ್ದಾರೆ. ಈ ತಾಲೂಕ್ ಆಫೀಸ್ ನ ಬಿಟ್ಟು 8 ಜನ ಓಡೋಗ್ಬಿಟ್ಟಿದ್ದಾರೆ. ಆ ವ್ಯಕ್ತಿಗೆ ನೊಂದವ್ರಿಗೆ ಅನ್ಯಾಯ ಒಳಗಾಗಿರೋರ್ಗೆ ಸರ್ಕಾರದಿಂದ ಕೊಟ್ಟಂತ ಇನಾಮಿ ಜಾಗನ ಯಾವನೋ ಬಿಟ್ಟು ಆಗದೆ ಇರುವಂತ 8 ಅಯೋಗ್ಯ ತಹಸೀಲ್ದಾರ್ಗಳು ಕೊಡೋದು. ಪ್ರತಿ ಸಲ ಎಲ್ಲ ಹೊಸರು ಬಂದಿರ್ತಾರೆ. ಒಂದ್ ಐಡಿ ಕಾರ್ಡ್ ಕೇಳಿದ್ರು ಹೇಳ್ತಾರೆ ಹೊಸ ಸರ್. ಎಕ್ಸ್ಪ್ಲೈನ್ ಅಂದ್ರೆ ಏನಿಲ್ಲ, ಸತತವಾಗಿ ನೀವು ನೋಡದಂಗೆ ಕಣ್ಣು ಮುಂದೆ ಕಟ್ಟದಂಗೆ ಇರ್ತದೆ ಇದನ್ನ, ಸರಿನಾ? ಇದು ಏನು ದೇವಸ್ಥಾನಕ್ಕೆ ಜಾಗ ಬಿಟ್ಟಿದ್ದಾರೆ, ಅವ್ರು ತಗೊಂಡಿರೋದು 2 ಎಕರೆ ಮಾತ್ರ ಇತ್ತು, ಆಯ್ತಾ? ಈ ಉಳಿಕೆ ಜಾಗ ಏನಿದೆ ಮೊದಲು ಏನು ಸರ್ಕಾರಿ ಠಾಣೆಯನ್ನು ಗ್ರಾಮ ಠಾಣೆ ಅಂತ ತೋರಿಸ್ತಾ ಇತ್ತು. ಇವರು ರಸ್ತೆನ ಡೆವಲಪ್ಮೆಂಟ್ ಮಾಡಾದ್ಮೇಲೆ ರಸ್ತೆ ಅಂತ ತೋರಿಸಿ ಪಕ್ಕದಲ್ಲಿ ಗ್ರಾಮ ಠಾಣೆ ಅಂತ ಕೊಟ್ಟಿದ್ದಾರೆ. ಈ ಫುಲ್ ಏನು 40 ಅಡಿ ರೋಡ್ ಮಾಡಿದ್ರೆ ಎಲ್ಲ ಸರ್ಕಾರಿ ಜಾಗನೇ. ಇದು ಮೇಲ್ನೋಟಿಕಲ್ಲ ಸರ್. ಇಲ್ಲಿ ದಾಖಲಾತಿ ಹೇಳ್ತಾ ಇದೆ, ದಾಖಲಾತಿ ಇಟ್ಕೊಂಡು ಯಾಕೆ ಅಧಿಕಾರಿಗಳು ಹಿಂಗ್ ಮಾಡ್ತಾ ಇದ್ರು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೀವ್ ಹೇಳ್ತಾ ಇದ್ದೀರಾ ಅವ್ರ ಮೇಲೆ, ಅವ್ರು ಹೇಳ್ತಾ ಇದ್ರೆ ನಿಮ್ ಮೇಲೆ, ನೀವ್ ಹೇಳ್ತಾ ಇದ್ರೆ ತಹಸೀಲ್ದಾರ್ ಸರ್. ಇದೇ ಆಗ್ತಾ ಇರೋದು. ಯಾಕೆ ಗೊತ್ತಾ, ಹರಿದು ಸಾಕಾಗಿದೆ ನಮ್ಗೆ. ಇನ್ನು ಎಷ್ಟು ದಿವಸ ತಲಿಬೇಕು? ನನ್ನ ಹತ್ರ ಫೈಲ್ ಬಂದಿಲ್ಲಪ್ಪ. ನನ್ನ ಹತ್ರ ಫಸ್ಟ್ ಟೈಮ್ ನೋಡಿ, ಒಂದ್ ನಿಮಿಷ, ನನ್ನ ಹತ್ರ ಫಸ್ಟ್ ಟೈಮ್ ಏನಪ್ಪ, ನನ್ನ ಹತ್ರ ಎಷ್ಟು ಸಲ ಬಂದಿದ್ಯಪ್ಪ ಸರ್? ನಾವು ಆಕ್ಚುಲಿ ನಿಮ್ ಗಮನಕ್ಕೆ ಅಂದ್ರೆ ಇಲ್ಲಿ ನಾವು ಅದು ಅಲ್ಲಿಗೆ ಸ್ಪಾಟ್ ಮಾಜೂರ್ಗೆ ಇದಕ್ಕೆ ಅಳತೆಗೆ ಬಂದಾಗ ಫೈಲ್ ತಗೊಂಡ್ಬಂದಿದ್ದಾರೆ. 10:15 ನಮ್ಗೆ ತಕರಾರು ಅರ್ಜಿ ಬಂದಿದೆ ಅಂತ ವಾಟ್ಸ್ಆಪ್ ಅಲ್ಲಿ ತೋರಿಸ್ಬಿಟ್ಟು ಇವ್ ಸರ್ವೆ ಮಾಡಕ್ ಬರಲ್ಲ, ನಾನು ADLR ಕೊಡ್ತೀನಿ, ADLR ಏನು ಕ್ರಮ ತಗೊಂಡ್ರೆ ಅವ್ರೇನ ಕ್ರಮ ತಗೊಂಡು ಡೇಟ್ ಕೊಟ್ರೆ ಅವ್ರು ಡೇಟ್ ಫಿಕ್ಸ್ ಮಾಡ್ಕೊಂಡು ಸರ್ವೆ ಮಾಡ್ತೀನಿ ಅಂತ ಬಂದಿದ್ದು ಹೇಳಿದ್ದಾರೆ ಸರ್. ಅದಕ್ಕೆ ನೀವು ನಿಮ್ ಗಮನಕ್ಕೆ ಬಂದಿದ್ದಲ್ಲ, ಇವ್ಕೊಂಡು ಡೇಟ್ ಫಿಕ್ಸ್ ಮಾಡಿ ನಮಗೆ ಇಂಥ ದಿವಸ ಅಂತ ಹೇಳ್ಬಿಟ್ಟು ಆ ಡೇಟ್ ಈ ಕ್ಷಣದಲ್ಲಿ ಅವ್ರನ್ನ ಕರೆಸಿ ಮತ್ತೆ ಈ ಡೇಟ್ ನ ನೀವು ಇದ್ ಮಾಡ್ಲೇಬೇಕು. ಇಲ್ಲಿ ಕೂಡ ಪೂರ್ವಕ್ಕೆ ಸರ್ಕಾರಿ ಗೋಮಾಳ ಇದು ತಳವರ್ಗ ಗ್ರಾಮ ಠಾಣಾ ಅಂತ ಬಂದಿದೆ, ಮೇಲಿದ್ರಲ್ಲಿ ಗ್ರಾಮ ಠಾಣಾ ಅಂತ ಬಂದಿದೆ. ಇದ್ರಲ್ಲಿ ಯಾಕೆ ರಸ್ತೆ ಮತ್ತೆ ಇದು ಅಂತ ತೋರಿಸಿದ್ದಾರೆ? ಯಾಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಆಯ್ತು, ಸರ್ವೆ ಮಾಡುವಾಗ ಯಾರು ನೋಟಿಸ್ ಕೊಟ್ಟಿದ್ದಾರೆ ನೋಡಿ. ರಸ್ತೆ ಮತ್ತು ಗ್ರಾಮ ಠಾಣಾ, ರಸ್ತೆ ಏನ್ ಬಂತು? ರಸ್ತೆ ಯಾವ ಯಾರು ಸರಿಸಿದ್ದು? ಗ್ರಾಮ ಠಾಣಾ ಅಂತ ಬರ್ಬೇಕು. ಯಾಕಂದ್ರೆ ಇವರೇ ಮಾಡಿರೋಂಥದ್ದು ಸೃಷ್ಟಿ ರಸ್ತೆನ.
ಯಾವ ಡಾಕ್ಯುಮೆಂಟ್ ಇದು? ಸರ್ ಯಾವ್ದೇ ಡಾಕ್ಯುಮೆಂಟ್ ಇನ್ನೊಂದು ಕಾಪಿ ಇದೆ ಇದು ಸರ್ ಇದೆ ಕಾಪಿ. ಈಗ ನೋಡಿ ಸರ್, ಇದು ನೀವೇ ದಯವಿಟ್ಟು ಇಟ್ಕೊಳ್ಳಿ. ಇದನ್ನ ನಮ್ಮ ಮನವಿ ಅಂತ ಈಗ ಇದ್ ಮಾಡಿ ಲೈವ್ ಅಲ್ಲಿ ಇದಾಗ್ತಾ ಇದೆ, ಇದನ್ನೇ ಮನವಿ ಅನ್ಕೊಳ್ಳಿ. ಈಗ ನೀವು ನೀವು ಈಗ ಯಾವ ಬಂದಿರೋ ಸರ್ ತಾವು ಎಷ್ಟು ದಿನ ಆಯ್ತು ಸರ್ ಬಂದಿದ್ದೀವಿ? ನಾನು 1 month ಆಯ್ತು, 1.5 month ಆಯ್ತು. 1.5 ತಿಂಗಳಾಗಿದೆ. ಈಗ ಹೊಸದಾಗಿ ತಗೊಳ್ಳಿ, ನೀವು ಹೊಸದಾಗಿ ಬಂದಿದ್ದೀರಾ, ಇನ್ನೊಂದು ಮನವಿ ತಗೊಳ್ಳಿ. ನಮ್ಗೆ ಅತಿ ತುರ್ತಾಗಿ ಆಯ್ತು, ಇದು ಯಾಕೆ ಗೊತ್ತಾ? ಇದು ನಾವು ಇದೆ ನಮ್ಮ ಮನೆದು ಜಾಗಕ್ಕೋಸ್ಕರ ಹೋರಾಟ ಮಾಡಕ್ ಬಂದಿಲ್ಲ. ಇದು ಒಟ್ಟಾರೆ ಸಾರ್ವಜನಿಕ ಹಿತಾಸಕ್ತಿ ಆಸ್ತಿ ಇದ್ರ ಮೇಲೆ ನೀವು ಮಾಡ್ಬೇಕಾದ ಕೆಲಸ ನಾವ್ ಮಾಡ್ತಾ ಇರೋದು. ನಿಮ್ ಗಮನಕ್ಕೆ ಈಗಾಗಲೇ ಇರ್ಬೇಕಿತ್ತು, ಸರಿ ಮಾಡ್ಬೇಕಿತ್ತು, ನಾವು ಅದನ್ನ ಮಾಡ್ತಾ ಇದೀವಿ. ಹಾಗಾಗಿ ಇದನ್ನ ಅತಿ ತುರ್ತಾಗಿ ಈ ಕಾಪಿ ನನಗೇನಾ? ಈಗ ಈಗ ನಿಮ್ಮ ಇವರು ಯಾರು ಸರ್ವೇರ್ ಯಾವಾಗ ಬರ್ತಾರೆ ಅಂದ್ರೆ ನಾವು ಮತ್ತೆ ಬರ್ತೀವಿ ಇಲ್ಲಿಗೆ. ಯಾಕೆಂದ್ರೆ ಇದು ಇತ್ಯರ್ಥ ಆಗ್ಬೇಕು. ಈಗ ಅವ್ರು ಎಲ್ಲಿದ್ರು ದಯವಿಟ್ಟು ತಾವು ಇಲ್ಲಿ ಕರ್ಸ್ಕೊಬೇಕು. ನಾವ್ ಯಾವಾಗ ಬರ್ಲಿ ಸರ್? ಈಗ ನಾನು ಈಗ ಎಷ್ಟೊಂದು ಬರ್ಲಿ ನಾವು ಬರೋಣ? ಇಲ್ಲ ಇಲ್ಲ ಅಲ್ಲ ಬನ್ನಿ, ತಪ್ಪೇನಿದೆ? ಹೇಳಿ ಹೇಳಿ. ಒಂದು ನಿಮಿಷ ಕೂತ್ಕೊಳ್ಳಪ್ಪ. ಇದು ಒಂದಾದ್ಮೇಲೆ ಒಂದು ಹೇಳು. ರಘುನಂದನ್ ಸರ್ ಅವರು ಬಂದ್ರೆ ಮೊನ್ನೆ ಸರ್ವೆ ಮಾಡಕ್ ಬರ್ತೀನಿ ಅಂದರು. ಸುಮ್ಮನೆ ಕಾಲೇಜ್ ತರ ಬಂದಿದ್ದಾರೆ, ಒಂದು ID ಕಾರ್ಡ್ ಇಲ್ಲ, ಒಂದು ಏನಿಲ್ಲ. ಅದನ್ನ ಹೇಳ್ಬಿಟ್ಟು ಹೋಗೋದಕ್ಕೆ ಬಂದ. ರಜಾ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಬನ್ನಿ ಬನ್ನಿ ಕುಂತ್ಕೊಳ್ಳಿ. ಮೊಗಣ ಕರಿಯಪ್ಪ. ಒಳ್ಳೆದಾಯ್ತು, ಕೊಟ್ಟಿದ್ದೀರಿ ಸರ್ವೆ ತನಕ. ಅಲ್ಲ ಈ ತರದ್ದು ಇನ್ನೂ ನಿಮ್ಗೆ ಇನ್ನೊಂದು ಸಿಗುತ್ತೆ. ಬನ್ನಿ, ಬನ್ನಿ, ನಿಜವಾಗ್ಲೂ ಬನ್ನಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಾ ಅಥವಾ ಇದ್ರ ಹಿತಾಸಕ್ತಿ ಕಾಪಾಡ್ತೀರಾ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಇನ್ನೂ 100 ಅರ್ಜಿಗಳು ನಿಮ್ಗೆ ಬರುತ್ತೆ. ಅದ್ರಲ್ಲಿ ತೊಂದ್ರೆ ಇಲ್ಲ. ಒಬ್ಬನೇ ಬರ್ಬೇಕು ಅಂತ ಏನಿಲ್ಲ. ಅಲ್ಲ ಹೇಳಿದ್ದು ಯಾರು ಬರಲ್ಲ ನೀವು first ಗೆ. ಟಿ ಶರ್ಟ್ ಹಾಕೊಂಡೇ ಬರ್ಬೇಕು ಅನ್ನೋದು ಇಲ್ಲ. ಒಂದ್ ಸಾರ್ವಜನಿಕ ವ್ಯಕ್ತಿಯಾಗಿ ನೀವು ಬಂದು ಒಂದ್ ಪೇಪರ್ ಕೊಟ್ರು, ಇವಾಗ ಅಜ್ಜ ಬಂದಂಗೆ ಯಾರೇ ಬಂದ್ರು ನಾವ್ ಅಟೆಂಡ್ ಮಾಡೋದು ನಮ್ಮ ಜವಾಬ್ದಾರಿ ನಾವ್ ಮಾಡ್ತೀವಿ. ಸರ್, ಇದನ್ನ Yes. ನಿಮ್ಗೆ ಅಲ್ಲ, ನಿಮ್ಮ- as a brother ಹೇಳ್ತಿದ್ದೀನಿ. ಇಲ್ಲ ಇಲ್ಲಿ ಈ ಕೇಸ್ ನಾನು ಸರ್ವೆಗೆ ಕರ್ಸ್ಕೊತೀನಿ, ಆಲ್ರೆಡಿ ನಾನು ಹೇಳಿಟ್ಟಿದ್ದೀನಿ. ಇದು ಎಷ್ಟೊತ್ತಿಗೆ ಅಂತ ನಾನು ಹೇಳಿ? ಇದು ನೀವು ಯಾವ ಮೇಲೆ ಏನ್ ಕ್ರಮ ತಗೋತೀರಾ ಆಮೇಲೆ ಅದನ್ನ ನಾವು ನೋಡ್ತೀವಿ. ಬಟ್ ಈಗ ಅವ್ರು ಎಷ್ಟು ಗಂಟೆಗೆ ಬರ್ಬೇಕು ಅದ್ ನಾವ್ ಹೇಳಿ ನಮ್ಮ ಮುಂದೆ ಇತ್ಯರ್ಥ ಆಗ್ಬೇಕು. ಆಯ್ತು, ನಮ್ಮ ಈಗ ಲೋಪದೋಷ ಕಂಡ್ರೆ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಆಯ್ತು, ಆಯ್ತು. ನನ್ನ ಮಾತಾಡ್ತೀನಿ. ಇಮಿಡಿಯೇಟ್ ನೀವು ಸಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಅದು ಗೌರವ ನಿಜವಾಗ್ಲೂ. ನಮ್ ಕೇಸ್ ಏನಾಗಿದೆ check ಮಾಡಿ. ಆಯ್ತು, ನಿಮ್ಗೆ ಯಾವಾಗ ಹೇಳಿ ನಾವು ಯಾವ ಪುರಾಣ ಹೇಳಿ. ಮುಗಣ್ಣ ಅವರು ಭಾನುಪ್ರಕಾಶ್ಗೆ ಅದೇ ಒಂದು ಹೇಳಿದ್ನಲ್ಲ, ಒಂದು ಕೇಸ್ ನನ್ಗೆ ವಾಟ್ಸ್ಆಪ್ ಮಾಡಿದ್ದಾರೆ ಅಂತ ಹೇಳಿ, ಎಷ್ಟೊತ್ತಿಗೆ ಬರ್ತೀನಿ ಅಂತಂದ್ರು ಅವರು? 1 ಗಂಟೆಗೆ ಬರ್ತೀನಿ. ಆಯ್ತು, 1 ಗಂಟೆಗೆ ಪಾಪ. 1 ಗಂಟೆಗೆ ಬನ್ನಿ. 1 ಗಂಟೆಗೆ ಬರ್ತೀವಿ ಸರ್. ಬನ್ನಿ. 1 ಗಂಟೆಗೆ ಹಾ. 1 ಗಂಟೆಗೆ ಗಂಟೆಗೆ ಬರ್ತೀವಿ ನಾವು. ಇದೇ ಕೇಸ್ ನಾನು ಹೇಳಿದ್ದು. ನೀವು ಬರಕ್ ಮೊದಲೇ ನಾನು ಹೇಳಿಟ್ಟಿದ್ದು. ನೀವು ಹೇಳಿಟ್ಟಿರೋದು ಬೇರೆ ಸರ್, ಬಟ್ ಅದು ಕೆಲಸಗಳಾಗ್ಬೇಕಲ್ಲ. ನೀವ್ ಹೇಳ್ಕೊಂಡು ಈಗ ಅದನ್ನೇ ಬರ್ಲಿ 1 ಗಂಟೆಗೆ ಸರ್ ಬರ್ಲಿ. ಇಲ್ಲೇನಾಗಿದೆ ಗೊತ್ತಾ ಸರ್, ಅವ್ರ ಮೈಂಡ್ ಅಲ್ಲಿ ಏನಾಗಿದೆ, ಆಪೋಸಿಟ್ ಅವರು ಇದು ಅಕ್ವೈರ್ ಮಾಡಲ್ಲ ಅವರು. ಇಲ್ಲಿ ಏನಾದ್ರು ಹಿಂಗ್ ರಿವರ್ಸ್ ಇದು ಅರ್ಜಿ ಬಂದಿದೆ ಅಂತ ಇಲ್ಲಿ ಹಾಕೊಂಡ್ರೆ ಇದೊಂದು 6 ತಿಂಗಳ ಟೈಮ್ ಇಲ್ಲಿ ಎಳೆದ್ಬಿಟ್ಟು ಅಷ್ಟೊತ್ತಿಗೆ ಸೈಟ್ ಎಲ್ಲ ಸೇಲ್ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ರಿಸ್ಕ್ ಇಲ್ಲಂಗಿರ್ತೀವಿ ಅಂತ ಹೇಳ್ಬಿಟ್ಟು ಅದು ಮಾಡಲ್ಲ, ಸಾಧ್ಯ ಇಲ್ಲ. ಇದಕ್ಕೋಸ್ಕರವಾಗಿ ಆದಷ್ಟು ದಾಖಲೆ ನೋಡ್ತೀನಿ, ದಾಖಲೆ ನೋಡಿದ ಕೂಡಲೇ ಏನಾದ್ರು ಮಿಸ್ಟೇಕ್ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಸರ್ವೆ ಅಟೆಂಡ್ ಮಾಡಕ್ ಈ ವಾರದಲ್ಲಿ ನಾನು ಮಾಡಿಸ್ತೀನಿ. ಸರಿ ಸರ್. ಆತರ ಸಾಧ್ಯ ಇಲ್ಲ ಅಂದ್ರೆ ಆತರ ಸಾಧ್ಯ ಇಲ್ಲ ಅಂದ್ರೆ ಬೆಂಗಳೂರು ರಾಜಕಾಲುವೆಗಳು ಯಾಕೆ ಹಿಂಗಾಗಿತ್ತು, ಕೆರೆ ಯಾಕೆ ತುಂಬಿ ಲೇಔಟ್ಗಳಾಗ್ತಾ ಇತ್ತು, ಲೇಔಟ್ಗಳೆಲ್ಲ ಯಾಕೆ ನೀರಿನ ಮಳೆಗೆ ಕೊಚ್ಕೊಂಡು ಹೋಗ್ತಾ ಇತ್ತು ಸರ್. ಇರ್ಲಿ, ಇದೆಲ್ಲ ಆಗಿದೆ. ಈಗ ಅವ್ರದ್ದೇನು ಪಾಪ ಕೇಳಿ, ಅವ್ರು ಏನು ಹೇಳ್ತಾರೆ ಕೇಳಿ. ಈ ಕೇಸ್ 1 ಗಂಟೆಗೆ ಬನ್ನಿ. ಆಯ್ತು, ಇದು ಮಾಡ್ತಾರೆ ಅವ್ರು ಈ ಮಾತಾಡ್ತಾರೆ. ಕೇಸ್ ಸಂಬಂಧಪಟ್ಟಿದ್ರೆ ನಾನು ಹೇಳಿ ಸ್ವಾಮಿ 78 ವರ್ಷ ಎಷ್ಟು ಜಮೀನು ಇತ್ತಲ್ಲಿ, ಅವ್ರ ಜಮೀನು ಎಲ್ಲಿತ್ತು, ಇವ್ರ ಜಮೀನು ಎಷ್ಟಿತ್ತು ನನಗೆಲ್ಲ ಗೊತ್ತು. ನಾವು ಆ ಊರು ತಲುವಳಿಕೆ ನಾವು ಈ ಆಫೀಸ್ಗೆ ಎಷ್ಟು ಕಿತ್ತ ಬಂದಿದ್ದೀನಿ. ಈಗ ಮೊನ್ನೆ 1 ವಾರ ನಿಮ್ಮ ಮಾತು 1 ವಾರ ತಿಂಗಳಾಗಿದೆ ಅಂತ ಹೇಳ್ತೀನಿ. ಬಂದು ಅವ್ರ ಫೈನ್ ಇದು ಮಾಡಿದ್ರು ಮೇಡಮ್ನವ್ರು ಕರೆಸಿ ತಕ್ಷಣ ಫಸ್ಟ್ ಮೇಡಮ್ ಅಂತೇಳಿ ಇದು ಮಾಡಿದ್ರು. ನಾನು ಅದು ನಮಗೆ ದಾರ ಸ್ವಾಮಿ, ನಮ್ಗೆ ಒಂದಿಷ್ಟು ಗೋವುಂಟಾದಾಗ ದಾರ ನಮ್ಗೆ. ನಾನು ಆ ಊರು ತಳ್ಕೊಂಡಿದ್ದೀನಿ. ನಾನು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ನಾವು ಆಮೇಲೆ ಇವರು ದೇವಸ್ಥಾನಕ್ಕೆ ಪೂಜೆ ಅಲ್ಲ ಸರ್, ಇವರು ಅದೇ ಆಮೇಲೆ ಪೂಜೆ ದೇವಸ್ಥಾನ ಇರೋದು. ಆ ದೇವಸ್ಥಾನ ಜಾಗ ಒಂದೇ ಒಂದ್ ಅಡಿ ಬಿಡ್ದಿದ್ದಂಗೆ ಎಲ್ಲ ಫುಲ್ ಕಾಂಪೌಂಡ್ ಹೊಡೆದ್ಬಿಟ್ಟು ಒಳಗಡೆನೆ ರೋಡ್ ಮಾಡಿ ಇಷ್ಟು ಜನ ಒಂದೇ ಸರ್ವೆ ನಂಬರ್ ಮಾತಾಡ್ತೀವಿ. ಹೌದು ಸರ್, ಹೌದು. ಹೋಗೋಣ, ಫೈಲ್ ಒಂದ್ಸಲ ನೋಡಿ. ಅಲ್ಲ, 1 ನಿಮಿಷ, ಆ ಫೈಲ್ ಒಂದ್ಸಲ ನೋಡಿ. ಇಷ್ಟು ಜನದ್ದು ಏನೋ ಒಂದು ಇದೆ ಅಂತಂದ್ರೆ ಅದು ಸಮಥಿಂಗ್ ಇಸ್ ಮಿಸ್ಚಿಯಸ್ ಅಂತ ಕಾಣುತ್ತೆ. ಒಂದ್ಸಲ ಸ್ಪಾಟ್ ವಿಸಿಟ್ ಮಾಡ್ತೀರಾ ನೋಡಿ, ಬೇಕಿದ್ರೆ ನಾನು ಬರ್ತೀನಿ. ಬನ್ನಿ ಸರ್. ಅಲ್ಲ, ಭಾನುಪ್ರಕಾಶ್ ಕೊಟ್ಟಿದ್ದೀವಿ. 1 ಗಂಟೆಗೆ ಬರ್ಲಿ. ಇವ್ರು ಇಷ್ಟು ಜನದ್ದು ಏನಿದೆ ನೋಡಿ ಮಗಣ, ನೀವು ಅಟೆಂಡ್ ಮಾಡಿ. ಸ್ಪಾಟ್ ವಿಸಿಟ್ ಇತ್ತು ಅಂತಂದ್ರೆ ಒಂದ್ಸಲ ಸ್ಪಾಟ್ ಇನ್ಸ್ಪೆಕ್ಷನ್ ತಾವೇ ನೋಡ್ಬಿಡಿ. ಟೈಮ್ ಇತ್ತು ಅಂದ್ರೆ ನಾನು ಬರ್ತೀನಿ. ಎಸ್, ಬನ್ನಿ, ಈಗಲೇ ಬಂದ್ರು ತೊಂದ್ರೆ ಇಲ್ಲ. ಈಗ ಎಲ್ಲರೂ ಇದೀವಿ, ಹಾಗಾಗಿ ಎಲ್ಲರ ಬರ್ಲಿ ಬರ್ಲಿ. ಮೊನ್ನೆ ಹೇಳ್ತಾರೆ ಸರ್, ಇವ್ರಿಗೆ ಅವ್ರ ಆಪೋಸಿಟ್ ಅವರು ಪುರೋಹಿತರಿಗೆ ನಿಮಿಷ ಏನ್ ಹೇಳ್ತಾರೆ ಗೊತ್ತಾ, ನೀವು ಪುರೋಹಿತ ಅರ್ಚಕರು ಇಲ್ಲಿ ದೇವಸ್ಥಾನಕ್ಕೆ ನೀವು ಪರ್ಸನಲ್ ಆಗಿ ಬನ್ನಿ ನಮ್ ಜೊತೆ, ನಿಮ್ಗೆ ಏನ್ ಬೇಕೋ ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಅರ್ಥ ಮಾಡಿಕೊಳ್ಳಿ, ಅಲ್ಲಿ ಎಲ್ಲಿ ಆಶಾ,
ಇಷ್ಟು ದುಡ್ಡು ಫೈಲ್ಗಳು ಎಲ್ಲಿದಾವೆ ಅಷ್ಟು ತಗೊಂಡು ನನ್ನ ಸರ್ವೇಯರ್ನ ಮಧ್ಯಾಹ್ನ 1 ಗಂಟೆಗೆ ಬರ್ತಾರೆ. 1 ಗಂಟೆಗೆ ಎಲ್ಲಾ ಫೈಲ್ ತಗೊಂಡು ಸೂಪರ್ವೈಸರ್ ಏನ್ ಪೇಪರ್ ಇದೆ, ಒಂದೇ ಪೇಪರ್ ಇದೆಯಾ ತರಿಸಿ. ತಕರಾರು ಅರ್ಜಿ ಏನ್ ಕೊಟ್ಟಿದ್ದಾರೆ ಅದನ್ನು ಕೊಡಿ. ಬೇಜಾನ್ ಇಫ್ ಎನಿಥಿಂಗ್ ಮಿಸ್ಟೇಕ್ಸ್ ಮುಗೋಣ ಇಮಿಡಿಯೇಟ್ ಆಗಿ ಚಪಾಸ್ ನೋಟಿಸ್ ಒಂದು ಇಶ್ಯೂ ಮಾಡಿ ಮತ್ತೆ ಸರ್ವೇಯರ್ಗೆ ಫೀಲ್ಡ್ಗೆ ಅಲಾಟ್ ಮಾಡಕ್ಕೆ ಈ ವಾರದಲ್ಲಿ ಸರ್ವೆ ಆಗಬೇಕಾಗುತ್ತೆ. ಎಸ್ ಆಯ್ತು ನಿಮ್ಮ ನೀವು ಹೇಳ್ದಂಗೆ ಇದನ್ನ ತಹಸೀಲ್ದಾರ್ ಗಮನಕ್ಕೂ ತರ್ತೀವಿ ಮಾಡಿ ನಿಮ್ಮ ನಿಮ್ಮ ಇದನ್ನ ನಮಸ್ಕಾರ. ಆಯ್ತು ಆಯ್ತು ಧನ್ಯವಾದ. ಇನ್ನು ಬೇರೆ ಏನಾದ್ರು ಇದ್ರು ಬನ್ನಿ. ಆಯ್ತು ಆಯ್ತು. ಬರ್ತೀವಿ. Yes. ಥ್ಯಾಂಕ್ ಯು ಸರ್. ಆಯ್ತು. ನಮ್ಗೆ ಜಾಡಪ್ಪ ಇಷ್ಟ ಆಗಲ್ಲ ಮನೆಗಾಕ ದೇವಸ್ಥಾನ ಆಯ್ತು ಆಯ್ತು. Yes. 1 ಗಂಟೆಗೆ ಸರ್ವೇಯರ್ ಇಲ್ಲೇ ಇರ್ತೀವಿ ಸರ್, ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀವಿ, ಇಲ್ಲೇ ಇರ್ತೀವಿ. ಬನ್ನಿ. ಸರ್ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರು ಸತೀಶ್ ಅಂದ್ಬಿಡು ಸರ್, ಜಿಲ್ಲಾ ಅಧ್ಯಕ್ಷರು ಅವರು. ಇಟ್ಕೊಳ್ಳಿ ಲೈವ್ ಹಂಗೆ ಇದೆ. ಎಲ್ಲಿ ಎಲ್ಲ ಕೆಲಸ ಎಲ್ಲ ಖಾಲಿ ಇದೆ? ಏನಿಲ್ಲ ಕೇಳಿದ್ರೆ ಚುನಾವಣಾ ಆಯೋಗ ಫುಡ್ ಸೆಕ್ಷನ್ ಚುನಾವಣಾ ಸೆಕ್ಷನ್ ಇಬ್ಬರೇ ಇರೋದು. ಇಲ್ಲಿ ಐಡಿ ಕಾರ್ಡ್ ಅಲ್ಲಿ ಅದು ಜಮೀನಿಗೆ ಸಂಬಂಧಪಟ್ಟಿದ್ದ ಅಪಾಯಿಂಟ್ಮೆಂಟ್ ಆಯ್ತು, ಸರೆಂಡರ್ ಮಾಡ್ತಿದ್ದೀರಾ? ನೀನೇನಣ್ಣ? ಇಲ್ಲೆಲ್ಲ ಹೋಗಿದ್ದಾರೆ, ಟೀ ಕುಡಿಯೋಕೆ ಹೋಗಿದ್ದಾರೆ. ವಾಶ್ರೂಮ್ ಬಾಗಿಲು ಬೀಗ ಹಾಕಿದೆ ಮೇಡಮ್. ಯಾರೋ ನೋಡ್ತಾರೆ. ನಮಸ್ಕಾರ ಸರ್, ಎಲ್ಲಿ ಸರ್ ಐಡಿ ಕಾರ್ಡ್ ಎಲ್ಲಿ ಸರ್? ಹಾಕೊಳ್ಳಿ. ನೀವ್ ಯಾರಂತ ಗೊತ್ತಾಗಬೇಕಲ್ಲ ಸರ್ ನಮ್ಗೆ. ನಾಮಫಲಕ ಇರ್ಲಿ, ಆದೇಶ ಬಂದಿದೆ ಸರ್, ಅದಿರ್ಲಿ, ಅದನ್ನ ತೋರಿಸಿ, ಅದು ನಮ್ಗೆ ಗೊತ್ತಾಯ್ತು. ನೀವು ಐಡಿ ಕಾರ್ಡ್ ಧರಿಸಿ ಹೇಳ್ತೀನಿ. ಈ ಕೂಡಲೇ ಹಾಕ್ಬೇಕು ಸರ್. ಇವಾಗ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿಲ್ಲ. ನೀವು ನಾವು ಬೇರೆ ಏನಕ್ಕೂ ಬಂದಿಲ್ಲ ಸರ್. ನೀವೇನ್ ಪಾಲನೆ ಮಾಡ್ಬೇಕಂತ ಪಾಲಿಸಿ. ನೀವು ಅಷ್ಟೊಂದು ಅಲ್ವಾ? ಮತ್ತೆ ಅದ್ ನೀವ್ ಹೇಳೋ ರೀತಿ ಬೇರೆ ತರ ಇತ್ತು, ಅದಕ್ಕೆ ಹಾಕೊಳ್ಳಿ ದಯವಿಟ್ಟು. ಇಲ್ಲ ಈಗ್ಲೇ ಹಾಕೋತೀನಿ, ಈಗ ಅದೇನೋ ಒತ್ತಿ ನಮ್ಗೆ ಇದ್ ಮಾಡೋದ ಅವಶ್ಯಕತೆ ಇಲ್ಲ. ಹಾಕೊಳ್ಳಿ, ಅಂದ್ರೆ ವಾದ ಮಾಡೋ ಅವಶ್ಯಕತೆ ಇಲ್ಲ. ಹಾಕಿ ಸರ್, ಹಾಕಿ ಹಾಕಿ ಆಯ್ತು. ಯಾರು ಬಂದಿಲ್ಲ? ಇವ್ರಿಲ್ವಾ? ಇವರು ಇವ್ರು ಯಾರು? UDR ಅಲ್ಲಿದ್ದಾರೆ.